ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ನನ್ನ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ನೋಡಿ, ನನಗೆ ವಿಡಿಯೋ ಮಾಡೋದಕ್ಕೆ ಟೈಮೇ ಆಗ್ತಾಯಿಲ್ಲ. ಯಾಕಂದರೆ ಮನೇಲಿ ಕೆಲಸ, ಮಕ್ಳುಗಳನ್ನ ಕಳಿಸೋದು, ನಾನು ಆಚೆ ಹೋಗಿ ಕೆಲಸ, ಪ್ರತಿಯೊಂದೂ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ವಿಡಿಯೋ ಮಾಡೋದಕ್ಕೂ ನನಗೆ ಟೈಮ್ ಸಿಗ್ತಾನೇ ಇಲ್ಲ. ಸೊ ಹಂಗಾಗಿ ನಾನು ಅಲ್ಲಿ ಇಲ್ಲಿ ಹೋದಾಗ ಒಂದೊಂದು ಸ್ವಲ್ಪ ಏನಾದರೂ ಕ್ಲಿಪ್ಸ್ ತೊಗೊಂಡು ನಾನು ಹಾಕ್ತಾಯಿದ್ದೀನಿ ಇವತ್ತು. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ, ನೀವು ಕೂಡ ಫಾಲೋ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಇದು ನೀವು ನೋಡ್ತಾ ಇರ್ಬೋದು, ಇದು ಕೆಂಪು ಕೋಟೆ ಅಂತಲೇ ಹೇಳ್ಬೋದು. ಹೌದು, ಇದು ಎಲ್ಲಿರೋದು ಅಂತ ನಿಮಗೆ ಗೊತ್ತಾಯ್ತಾ? ಕಬ್ಬನ್ ಪಾರ್ಕ್ ನೋಡಿ, ಇದು ಕಬ್ಬನ್ ಪಾರ್ಕು. ಸೊ ಅಲ್ಲಿ ಹೋಗ್ಬೇಕಾದ್ರೆ ಒಂದಿನ ನಾನು ಮಾಡ್ಕೊಂಡಿದ್ದೆ. ಡೈಲಿ ಒಂದೊಂದು ಕಡೆ ಒಂದೊಂದು ಸೈಡ್ ಹೋಗ್ತಾನೇ ಇರ್ತೀವಿ ನಾವು. ಸೊ ಯಾವುದಾದ್ರೂ ಒಂದೊಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ಇದ್ದರೆ ನಾನು ತೊಗೊಂಡು ಹಾಕ್ತೀನಿ. ಇದು ನೋಡಿ, ವಿಧಾನಸೌಧ. ಒಂದ್ಸಲ ಇದೇ ಕಡೆ ಅಂದರೆ ಈ ಸೈಡಿಂದನೇ ಡ್ಯೂಟಿಗೆ ಹೋಗ್ತಾಯಿದ್ವಿ. ಸೊ ಹಂಗಾಗಿ ನಾನು ಸ್ವಲ್ಪ ಕ್ಲಿಪ್ಸ್ ತೊಗೊಂಡೆ. ಎಲ್ಲರೂ ನೋಡಿರ್ತೀರ, ಬಟ್ ಯಾರೆಲ್ಲ ನೋಡಿಲ್ಲ ಅವರು ನೋಡ್ಬೋದು ಅಂತ ಹೇಳ್ತೀನಿ. ಮೊನ್ನೆ ಎಲ್ಲ RCB ಮ್ಯಾಚ್ ಆಗಿಬಿಟ್ಟು ನೋಡಿ, ಎಲ್ಲ ಫುಲ್ಲು ಕಂಬಿಗಳು ಇದು ಎಲ್ಲ ಕಿತ್ತಾಕ್ಬಿಟ್ಟಿದ್ರು. ಯಾಕಂದರೆ ಅದೇ ಮ್ಯಾಚಲ್ಲಿ ಗೆದ್ದರು ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಬಂದು ಇಲ್ಲಿ ಸನ್ಮಾನ ಮಾಡೋದಿತ್ತಲ್ವ. ಸೊ ಅವತ್ತು ಒಂದು 11 ಜನ ತೀರೋದ್ರು. ನೋಡಿ, ಅದೇ ಜಾಗ ಇದು. ಫುಲ್ಲು ಎಲ್ಲ ಕಂಬಿಗಳೆಲ್ಲ ಕಿತ್ತೋಗ್ಬಿಟ್ಟು ಎಲ್ಲ ಇದಾಗ್ಬಿಟ್ಟಿದೆ. ಮತ್ತು ತಿರ್ಗಿ ಇವಾಗ ನಾನು ನಿನ್ನೆ ನೋಡಿದೆ, ಸರಿ ಮಾಡಿದ್ದಾರೆ ಅದೆಲ್ಲ ಕಂಬಿಗಳೆಲ್ಲನೂ ಇವಾಗ. ಆಮೇಲೆ ನೆಕ್ಸ್ಟ್ ನಾನು ಇದು ಸಂಡೇ ವೀಡಿಯೋ ಆ್ಯಕ್ಚುಲಿ. ಸಂಡೇ ಮಕ್ಳುಗಳನ್ನ, ಯಾಕಂದರೆ ನನಗೆ ಕೆಲಸ ಇತ್ತು. ಸೊ ಹಂಗಾಗಿ ನಾವು ಕೆಲ್ಸಕ್ಕೆ ಹೋಗಿದ್ದರಿಂದ ಮಕ್ಳುಗಳನ್ನ ನೋಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ಆವತ್ತು ನಾನು ಕರ್ಕೊಂಬಂದು ನಮ್ಮ ಅತ್ತೆ ಮನೆಯಲ್ಲಿ ಮಕ್ಳುಗಳನ್ನ ಬಿಟ್ಟಿದ್ದೆ. ಸೊ ಅಲ್ಲೇ ಎಲ್ಲರೂ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಅವತ್ತು ಫುಲ್ಲು ಡೇನ ಇದ್ದರು. ಅಂದರೆ ಮುಂಚೆ ಎಲ್ಲನೂ ಇಲ್ಲೇ ಭಾನುವಾರದ ಹೊತ್ತು ನಮ್ಮ ಮನೆಗೆ ಬರೋರು ನಮ್ಮ ಅತ್ತೆ. ಸೊ ಹಂಗಾಗಿ ಇಲ್ಲೇ ಆಟ ಆಡ್ಕೊಂಡು ಇರ್ತಾಯಿದ್ರು. ಇವಾಗ ಅವನು ಇದ್ದಾನಲ್ವ, ಇನ್ನೊಬ್ಬ ಚಿಕ್ಕವನು. ಸೊ ಹಂಗಾಗಿ ನಾವು ಕೆಲ್ಸಕ್ಕೆ ಹೋಗೋದ್ರಿಂದ ಮನೇಲಿ ಯಾರೂ ಇರೋದಿಲ್ಲ. ಅದಕ್ಕಾಗಿ ಮಕ್ಳುಗಳನ್ನೇ ಕರ್ಕೊಂಡೋಗಿ ನಾವು ಅಲ್ಲಿ ಬಿಟ್ಬಿಡ್ತೀವಿ. ಮತ್ತು ತಿರ್ಗಾ ಇದು ಇನ್ನೊಂದು ವಿಡಿಯೋ. ಏನಪ್ಪ ಇಷ್ಟೊಂದು ವಿಡಿಯೋ ಒಂದೇ ದಿನದಲ್ಲಿ ಬರ್ತಾಯಿದೆ ಅಂತ ಏನಿಲ್ಲ. ಯಾಕಂದರೆ ನಮಗೆ ಒಂದು ಇದಿತ್ತು, ಇದು ಲೂಲು ಮಾಲ್ ಆ್ಯಕ್ಚುಲಿ. ಇದು ಅದೇ ಸೂಪರ್ ಮಾರ್ಕೆಟ್ ಅಂತಾರಲ್ವ, ಸೊ ಆ ಥರ ಲೂಲು ಮಾಲಲ್ಲಿ ನೋಡೋಣ ಹೆಂಗಿರುತ್ತೆ ಇಲ್ಲೆಲ್ಲ ಅಂತ ಅಲ್ಲಿಗೆ ಹೋಗಿದ್ವಿ ನಾವು. ಅಲ್ಲಿ ಹೋಗ್ಬಿಟ್ಟು ನೋಡಿದ್ವಿ, ಚೆನ್ನಾಗಿದೆ, ಪರವಾಗಿಲ್ಲ, ಪ್ರೈಸ್ ಎಲ್ಲ ಮತ್ತು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನಾವು ಎಲ್ಲ ಒಂದಷ್ಟು ಪರ್ಚೇಸ್ ಮಾಡಿದ್ವಿ. ಇದೆಲ್ಲ ಅಂತೂ ಹೆವಿ ಕಾಸ್ಟ್ಲಿ ಇದೆ. ಇದು 500-1000 ರುಪೀಸ್ ಆ್ಯಕ್ಚುಲಿ. ಇದು ಒಂದೊಂದಿದೆ, ಒಂದೊಂದು ತುಂಬ ಕಾಸ್ಟ್ಲಿ ಇತ್ತು. ನಾವೆಲ್ಲ ಆನ್ಲೈನಲ್ಲಿ ನೋಡಿ ತೊಗೊತಾ ಇದ್ವಿ. ಬಟ್ ಎದುರುಗಡೆ ಮಾಲು ಅಂದಮೇಲೆ ಒಂದು ಕಾಸ್ಟ್ಲಿ ರೇಟ್ ಇದ್ದೇ ಇರುತ್ತಲ್ವ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ, ನಾನು ಇವಾಗೆಲ್ಲ ತುಂಬ ದಿವಸದಿಂದ ಒಂದು ಕೇಕನ್ನ ನಾನು ತುಂಬ ತಿನ್ನಬೇಕು ಅಂತ ಸಖತ್ ಆಸೆ ಆಗಿಬಿಟ್ಟಿತ್ತು ನನಗೆ. ಆಮೇಲೆ ಇದು ಯಾವಾಗಾದರೂ ಒಂದ್ಸಲ ಲೂಲು ಮಾರ್ಕೆಟ್ಗೆ ಹೋದಾಗ ನಾನು ತಿನ್ನಲೇಬೇಕು ಅದನ್ನು ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಬಟ್ ಈ ಸಲ ಬಂದಾಗ ಗೊತ್ತಾಯಿತು ನನಗೆ. ಯಾವ ಕೇಕು ನೋಡಿದ್ನೋ ನಾನು ಆ ಕೇಕನ್ನ, ಅಂದರೆ ಇದೇ ಕೇಕ್ ಆ್ಯಕ್ಚುಲಿ ನೋಡಿದ್ದು ನಾನು. ಒಂದು ಸ್ವಲ್ಪ ಸ್ಯಾಂಪಲ್ಗೆ ಅಂತ ಪೀಸ್ ಕೊಟ್ಟರು. ಅದನ್ನು ತಿಂದಮೇಲೆ ಅನ್ನಿಸ್ತು, ಯಪ್ಪ ಸಾಕಪ್ಪ, ಸ್ಯಾಂಪಲ್ಲೇ ಸಾಕು, ನಮಗೆ ತಗೊಳ್ಳೋ ಅಂಥದ್ದು ಬೇಡ ಅಂತ. ಯಾಕೆ ಅಂದರೆ ಕಾಸ್ಟ್ ಪ್ರಶ್ನೆ ಅಲ್ಲ, ನನಗೆ ಆ ಸ್ಯಾಂಪಲಲ್ಲಿ ಅದಷ್ಟೊಂದು ಇಷ್ಟ ಆಗಲಿಲ್ಲ. ಆಮೇಲೆ ಮತ್ತೆ ಇನ್ನೊಂದಿತ್ತು, ಚೆನ್ನಾಗಿತ್ತು ಬಾಕ್ಸ್. ಅದು ಚಿಕ್ಕದು, ಒಂದು 250 ಗ್ರಾಮ್ಸ್ ಕೂಡ ಇಲ್ಲ ಅದು ನೋಡಿದ್ರೆ 800 ರುಪೀಸ್ ಬಾಕ್ಸ್ ಅದು. ಸೊ ಹಂಗಾಗಿ ಬೇಡ ಬಿಡು, ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೇ ನಮ್ಮ ಮನೆಯವ್ರು ಬೇಕಾದರೆ ಕೊಡಿಸ್ತೀನಿ ಅಂತ. ಬೇಡಪ್ಪ, ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಸುಮ್ಮನೆ ಒಂದು ತೊಗೊಳ್ಳೋದು ಬೇಡ. ಬೇಕಿದ್ರೆ ಯಾವುದಾದ್ರೂ ಒಂದು ಕೂಪನ್ಸು ಆ ಥರ ಏನಾದರೂ ಬಂದಾಗ ತೊಗೊಂಡ್ರೆ ಆಯಿತು ಬಿಡು, ಬೇಡ ಇವಾಗ ಅಂದ್ಬಿಟ್ಟು ಅಲ್ಲಿಂದ ಮತ್ತೆ ತಿರ್ಗಾ ನೋಡಿ, ಇದು ಎಲ್ಲ ಬನ್ಸು. ಅದೇ ನಿಮಗೆ ಗೊತ್ತಿರಬೇಕು, ಬೇರೆ ಬೇರೆ ದೇಶಗಳಲ್ಲಿ ಬರೀ ಬನ್ ತಿನ್ಕೊಂಡೇ ಜೀವನ ಮಾಡಿಬಿಡ್ತಾರೆ ಅವರು. ನಮಗಂತೂ ಆಗಲ್ಲ ಅದೆಲ್ಲ, ಮೈದಾಗಳು ಜಾಸ್ತಿ ತಿನ್ನೋದಕ್ಕೆಲ್ಲ. ಸೊ ಅವರೆಲ್ಲ ಬನ್ ತಿನ್ಕೊಂಡೇ ಜೀವನ ಮಾಡಿಬಿಡ್ತಾರೆ. ಅಷ್ಟು ದೊಡ್ಡ ಬನ್ಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ ಯಾರು ತಿಂತಾರೆ ಅಂತ ಗೊತ್ತಿಲ್ಲ. ಅದೇ ಆ ಕಡೆಯಿಂದ ಬಂದವರೆಲ್ಲ ಯಾರಾದರೂ ಮಾಲ್ಗಳಿಗೆ ಬರ್ತಾರಲ್ಲ, ಅವರೆಲ್ಲ ತೊಗೊಂಡು ತಿಂತಾರೆ ಅನಿಸುತ್ತೆ. ಸೊ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ ಅಲ್ಲ, ಸಾರಿ, ವಿಡಿಯೋ. ಇದು ಎಲ್ಲಿ ಅಂತ ಗೊತ್ತಾಗ್ತಿದೆಯಾ ನಿಮಗೆ? ಬೆಟ್ಟ ಗುಡ್ಡಗಳೆಲ್ಲ ಜಾಸ್ತಿ ಇದೆ ಎಲ್ಲ ಅಂದ್ಕೊತಾ ಇರ್ತೀರ, ನಮ್ಮೂರ ಸೈಡ್ ಯಾವ್ದಾರ ಇರುತ್ತೇನೋ ಅಂತ. ಇಲ್ಲ, ಇದು ನಮ್ಮೂರ ಸೈಡ್ದಲ್ಲ ಬೆಟ್ಟ ಗುಡ್ಡಗಳೆಲ್ಲ. ಇದು ಕೋಲಾರ.